ನಮಸ್ತೆ. ಇಂದು ಅಂಗಳದಲ್ಲಿ ದೇಶಿ ಗುಲಾಬಿ ಒಂದು 4-5 ಬಿಟ್ಟಿತ್ತು. ನನಗಂತೂ ತುಂಬ ಖುಷಿಯಾಯಿತು ಹೂಗಳನ್ನು ನೋಡಿ. ಇದು ಇವತ್ತು ಮೊಗ್ಗಾಗಿದ್ದರೆ ಬೇಗ ಹರಡಿಬಿಡುತ್ತೆ ಈ ದೇಶಿ ಗುಲಾಬಿ. ನೋಡಿ ಇದಂತೂ ನಿನ್ನೆ ಮೊಗ್ಗಿತ್ತು. ನೋಡಿ ಬರೋಣ ಅನ್ನೋಷ್ಟರೊಳಗೆ ಹರಡಿಬಿಟ್ಟಿದೆ. ನೋಡಲಿಕ್ಕೆ ತುಂಬ ಪರಿಮಳ ಅಂತೂ ಅಪರಿಮಿತ. ಒಂಥರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ತುಂಬ ಬೇರೆ ಹೈಬ್ರಿಡ್ ಗುಲಾಬಿ ಹೋಲಿಸ್ಕೊಂಡ್ರೆ ಇದು ತುಂಬ ಸಾಫ್ಟು. ಮತ್ತು ನಾನು ಜಾಸ್ತಿ ಈ ದೇಶಿ ಗುಲಾಬಿನ ತಿಂತೇನೆ. ತುಂಬ ಸುವಾಸನೆ ಇರುತ್ತೆ. ಇದು ಗುಲ್ಕನ್ಗೆ ತುಂಬ ಒಳ್ಳೆಯ ಹೂವು. ಇದು ಗುಲ್ಕನ್ ಮಾಡಲಿಕ್ಕೆ ಈ ಥರದ ಹೂವನ್ನು ಬಳಸಿದ್ರೆ ತುಂಬ ಪರಿಮಳ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ತಂಪು ಕೂಡ. ಅದು ತುಂಬ ತಿಕ್ಕಿರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ದಾಸವಾಳನ ನಾನು ರೀಪಾಟ್ ಮಾಡಿದೆ. ಟೆರೆಸ್ ಗಾರ್ಡನ್ ಅಮ್ಮ ಹೇಳಿದರು ಈ ಮಳೆಗಾಲ ಅಂದರೆ ಕಾಲದಲ್ಲಿ ಮಾಡಬಾರ್ದು ಅಂತ. ಆದರೆ ಚಿಗುರಲೇ ಇಲ್ಲ. ಸದ್ಯ ಭಯ ಆಗಿಬಿಡ್ತಿತ್ತು ಎಲ್ಲಿ ಅದು ಸತ್ತೋಗ್ಬಿಡುತ್ತೋ ಅಂತ. ಬಟ್ ಮೊಗ್ಗಿದೆ, ಆದರೆ ಹೆಚ್ಚು ಚೇತರಿಕೆ ಕಾಣಲೇ ಇಲ್ಲ. ಬಿಳಿ ದಾಸವಾಳ ನನ್ನ ಇಷ್ಟಪಟ್ಟು ಹಾಕಿದ್ದು ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಆದರೆ ಚಳಿಗಾಲವಾದ್ರಿಂದ ಹೂವಿನ ಸಂಖ್ಯೆ ಕೂಡ ಕಡಿಮೆ, ಮತ್ತು ಹೂವಂತೂ ಬಿಡ್ತಾಯಿದೆ. ಇಂದು ನಾನು ಜ್ಯೋತಿಯವರು ಆರೋಗ್ಯಕ್ಕೆ ರಂಗೋಲಿ ಹಾಕಬೇಕು ಅಂತ ಹೇಳಿದ್ರಲ್ಲ, ದಿನ ಬಾಗಿಲ ಹತ್ರ ಶಂಖ ಮತ್ತು ಚಕ್ರ ಮತ್ತು ಒಂದು ಆರೋಗ್ಯದ ರಂಗೋಲಿ ಅಂತ ಹೇಳಿದ್ರಲ್ಲ, ಅದನ್ನು ಪ್ರತಿನಿತ್ಯ ಬಿಡ್ತಾಯಿದ್ದೀನಿ. ಇಟ್ಟು ಅದಕ್ಕೆ ನೆನ್ನೆ ತಂದ ಪಾರಿಜಾತ ಪುಷ್ಪ ಎಲ್ಲ ಇಟ್ಟಿದ್ದೆ, ಅದನ್ನು ಹಾಕ್ತೆ. ನಾನು ರಾಮು ಕರ್ಕೊಂಡು ಮಾವಿನ ತೋಟದ ಕೆಳಗಡೆ ವಾಕ್ ಹೋಗಿದ್ನಲ್ಲ, ಅಲ್ಲಿ ಆಲ್ರೆಡಿ ಮಾವಿನಕಾಯಿಗಳು ಪಕ್ಷಿ ಬೀಳಿಸಿದೆ. ನನಗಂತೂ ತುಂಬ ಖುಷಿಯಾಯಿತು. ನನ್ನನ್ನೇ ಕರ್ಕೊಂಡು ಬಂತೇನೋ ಈ ಮಾವಿನಕಾಯಿ ಕಿತ್ಕೊಳ್ಳೋಕ್ಕೆ. ಈ ಬಿದ್ದು ಎಲ್ಲೋ ಹಾಳಾಗ್ತಿತ್ತು ಅನಿಸುತ್ತೆ ಈ ಮಾವಿನಕಾಯಿ. ಆದರೆ ನನ್ನ ಕಣ್ಣಿಗೆ ಬಿದ್ದು ಅದು ನನ್ನ ಅಂಗಳಕ್ಕೆ ನಾನು ತಂದು ಏನಾದರೂ ಮಾಡಿ ಖಾದ್ಯ ಮಾಡಿ ತಿನ್ನೋ ಹಾಗಾಯಿತು. ನೋಡಿ ಮೊನ್ನೆ ಹಾಕಿರ್ತಕ್ಕಂಥ ಫ್ಲವರ್ ಇದು, ಆದರೂ ಎಷ್ಟು ಚೆನ್ನಾಗಿದೆ. ಇವತ್ತು ಅದನ್ನು ತೆಗೆದು ಬೇರೆ ಹಾಕಬೇಕು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ನಿಮಗೆ ಇದು ಮಾಡಿದೆ. ತುಂಬೆ ಇವೆಲ್ಲ ಇಟ್ಕೊಂಡಿದ್ದೀನಿ, ಪೂಜೆಗೆ ಬಳಸ್ತೀನಿ. ಇವತ್ತು ಈ ಹೂಗಳೆಲ್ಲ ಪೂಜೆಗೆ ಬಳಸ್ಕೊತೀನಿ. ಸುಮ್ಮನೆ ಕುತೂಹಲಕ್ಕೆ ತೋರಿಸ್ದೆ ನಿಮಗೆ ಇದು ಹೂಗಳನ್ನು. ಮತ್ತು ಇವತ್ತು ನಮ್ಮ ರೋಡಲ್ಲಿ ಕಾಂಕ್ರೀಟ್ ನಡೀತಾ ಇದೆ. ಹಾಗಾಗಿ ಇವು ಪ್ರತಿನಿತ್ಯ ಈ ನಾಗರಹಾವು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇತ್ತು ಅನಿಸುತ್ತೆ ಪ್ರತಿನಿತ್ಯ. ಆದರೆ ಇದನ್ನು ಹಿಡಿಲಿಕ್ಕೆ ನೋಡಿ ಪೈಪೆಲ್ಲ ಹಾಕಿದ್ದಾರೆ, ಹಿಡಿದು ಬೇರೆ ಕಡೆ ಬಿಡಲಿಕ್ಕೆ ಅಂತನೇನೋ. ಅದು ಅದರ ಒಳಗಡೆ ಹೋಗ್ತಾನೆ ಇಲ್ಲ. ಅದು ಜಾಣ ನಾಗರಹಾವು ಹೊರಟೋಗ್ಬಿಡ್ತದು. ಪ್ರತಿನಿತ್ಯ ಇದೇ ಆಗ್ತಾಯಿದೆ, ಪ್ರತಿನಿತ್ಯ ಒಂದೊಂದು ಬರ್ತಾಯಿದೆ. ನೋಡಿ ಈ ಥರದ ಪುಟ್ಟದೊಂದು ಗುಲಾಬಿ ಹೂವಿನದು ಇದರಲ್ಲಿ ತಂದಿದ್ದೆ ನಾನು ನರ್ಸರಿನಲ್ಲಿ. ಹಾಗಾಗಿ ಇದನ್ನು ಈ ಥರ ಅಲಂಕಾರ ಮಾಡಿದ್ದೆ. ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಹೂವು. ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಪ್ರತಿ ಅಲಂಕಾರ ಮಾಡಿದಾಗ್ಲೂ ಅದು ತುಂಬ ಹೊತ್ತು ತಾಜಾಗಿರುತ್ತೆ. ಅದು ನೋಡೋದೇ ಒಂದು ಖುಷಿ ನನಗೆ. ಮತ್ತು ನಿಮಗೂ ಕೂಡ ಅದನ್ನು ಹಂಚ್ಕೊಳ್ಳೋಣ ಅಂಥೇಳಿ ವಿಡಿಯೋ ಕ್ಲಿಪ್ಪಿಂಗನ್ನು ಹಾಕ್ತಾಯಿದ್ದೇನೆ. ಮತ್ತು ಮೊನ್ನೆ ನಾನು ಇದಕ್ಕೆ ಹಾಕಿದ್ದೆ, ಶಾರ್ಟ್ಸ್ಗೆ ಹಾಕಿದ್ದೆ ಈ ಅಲಂಕಾರ ಮಾಡಿ, ಪುಷ್ಪ ಅಲಂಕಾರನ. ಅಂದರೆ ಒಂದೊಂದು ತುಂಬ ಚೆಂದವಾಗಿ ಬೆಳೆದಂಥ ಶಂಖಪುಷ್ಪ ಇದೆ. ಕೆಲವೊಂದು ಕುಬ್ಜವಾಗಿದೆ, ಯಾಕೋ ಗೊತ್ತಿಲ್ಲ, ಆರೋಗ್ಯದ. ಮತ್ತು ಈಗ ಮಳೆಗಾಲವಾದ್ರಿಂದ ಹೂ ಕೂಡ ಹೆಚ್ಚು ಬಿಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಂಗಾಗಿ ಆ ಕ್ಲಿಪ್ಪಿಂಗ್ಸ್ ಇವತ್ತು ಹೆಚ್ಚು ವೀಡಿಯೋಗಳಿರಲಿಲ್ಲ. ಆದ್ದರಿಂದ ಈ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನೆಲ್ಲ ಸೇರಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ಮತ್ತು ಶಂಖಪುಷ್ಪ ಮೊನ್ನೆ ನಾನು ಈಗೆಲ್ಲ ಶಂಖಪುಷ್ಪ ಹೂ ಬಿಡ್ತಾ ಇಲ್ಲ. ಮಳೆಗಾಲವಾದ್ದರಿಂದ ಮಳೆಗಾಲ ಅಂತೀನಿ, ಮಾಗಿ ಕಾಲವಾದ್ದರಿಂದ ಹೂಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ.
ನಾನು ಮೊನ್ನೆ ಇದು ಅಲಂಕಾರ ಮಾಡಿದ್ದೆ. ಪ್ರತಿನಿತ್ಯ ಅಲಂಕಾರದ್ದೇ ಹಾಕಿದರೆ ಇಷ್ಟ ಆಗಲ್ಲ ನಿಮಗೆ ಅಂದ್ಬಿಟ್ಟು ಒಂದೊಂದು ವಿಡಿಯೋ ಹಾಕ್ತಾಯಿದ್ದೀನಿ, ಬೇರೆ ಬೇರೆ ವಿಡಿಯೋಗಳು. ಈಗ ಸದ್ಯಕ್ಕೆ ನನ್ನ ಅಂಗಳದಲ್ಲಿ ಸಿಕ್ಕಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡೆ. ಅದೇನೆಂದರೆ ನಾನು ಇದನ್ನೇ ಮಾಡಬೇಕು ಅಂತ ಅನಿಸಲ್ಲ. ಯಾವಾಗಾದರೂ ನಾನು ಹೋದಾಗೆಲ್ಲ ಯಾವುದಾದ್ರೂ ಹೊಸ ಹೊಸ ವಿಚಾರಗಳು ಕೈತೋಟದಲ್ಲಾದರೂ ಸಿಗುತ್ತೆ, ಇಲ್ಲ ಹೊರಗಡೆ ಆದರೂ ಸಿಗುತ್ತೆ. ಮಾವಿನಕಾಯಿ ಅಂತೂ ನನಗಂತೂ ತುಂಬ ಖುಷಿಯಾಯಿತು. ರಾಮು ಎಳ್ಕೊಂಡು ಆ ಕಡೆ ಹೋಗ್ತಾ ಇದ್ದ, ತಕ್ಷಣ ಆಗ್ತಾನೆ ಬಿದ್ದಿತ್ತು ಅನಿಸುತ್ತೆ. ಪಕ್ಷಿಗಳು ತಿನ್ನಲಿಕ್ಕೇನೋ ಬಂದಿವೆ, ಅವು ತಿನ್ನಲಿಕ್ಕೆ ಕೊಕ್ಕಿಂದ ಅದನ್ನು ಕುಕ್ಕಿ ತಿನ್ನೋ ಪೋರ್ಸ್ಗೆ ಅದು ಕೆಲವೊಂದು ಬಿದ್ದೋಗುತ್ತೆ ನೋಡಿ. ಆಮೇಲೆ ಕತ್ತೆತ್ತು ನೋಡಿದ್ರೆ ಮರದ ತುಂಬ ಮಾವಿನಕಾಯಿಗಳು ಆಲ್ರೆಡಿ ಇವೆ, ಯಾರೂ ನೋಡಿಲ್ಲ. ನನಗೆ ಮೊದಲ ಮಾವಿನಕಾಯಿ ಆ ಮರದಿಂದ ಸಿಕ್ತು, ತುಂಬ ತುಂಬ ಖುಷಿಯಾಯಿತು. ಆ ಮಾವಿನಕಾಯಿಂದ ಚಿತ್ರಾನ್ನ ಮಾಡೋಣ, ಒಂದು ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡು ತಗೊಂಡು ಬಂದೆ. ಏನು ಖುಷಿಯಾಗುತ್ತಲ್ವ, ಕೆಲವೊಂದೆಲ್ಲ ನಾವು ನಿರೀಕ್ಷೆನೇ ಮಾಡಿರೋದಿಲ್ಲ, ಆ ಥರದ್ದೆಲ್ಲ ಸಿಗ್ತಾ ಹೋಗುತ್ತವೆ. ಪ್ರಕೃತಿಯ ಒಂದಷ್ಟು ವಿಚಾರಗಳನ್ನು ನಮ್ಮ ಕಣ್ಮುಂದೆ ಅವು ಗೋಚರಿಸಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ಶಂಖಪುಷ್ಪದಲ್ಲಿ ಕೆಲವೊಂದು ಚಿಕ್ಕ ಹೂಗಳು, ಕೆಲವು ಗಿಡಗಳಿಗೆ ಒಂದಷ್ಟು ಹೆಚ್ಚಿನ ಗೊಬ್ಬರಗಳು ಇದ್ದರೆ ಅವು ಹೆಚ್ಚಿನ ರೀತಿ ಹೂವುಗಳನ್ನು ಬಿಟ್ಟಿರುತ್ತವೆ. ಇನ್ನು ಕೆಲವುಗಳಿಗೆ ಪೌಷ್ಟಿಕ ಆಹಾರದ ಕೊರತೆಯಾಗಿ ಅವುಗಳ ಆಕಾರ ಕೂಡ ಕಡಿಮೆ ಆಗಿರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ನಾನು ಅಂಗಳದಲ್ಲಿರ್ತಕ್ಕಂಥ ಒಂದಷ್ಟು ಏನೆಲ್ಲ ಕಾಂಪೋಸ್ಟ್ ಇರುತ್ತೆ ಅದನ್ನೆಲ್ಲ ಹಾಕಿರ್ತೀನಿ. ಜೊತೆಗೆ ಈರುಳ್ಳಿ ಸಿಪ್ಪೆ, ಅಂದರೆ ನಮ್ಮದು ರಾಜ್ ಈರುಳ್ಳಿ ಅಲ್ವಾ, ಅದರದ್ದು ಫುಲ್ಲು ಇದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಒಂದು 15 ದಿನಕ್ಕೂ ಹೂ ಬಿಡೋ ಗಿಡಗಳಿಗೆ ಬೇಗ ಹಾಕಿದರೆ ಅವು ಹೆಚ್ಚಿಗೆ ಹೂ ಬಿಡುತ್ತೆ, ಸಿಪ್ಪೆ ಅದರದ್ದೆಲ್ಲ ಹಾಕ್ತಾಯಿದ್ರೆ. ಹಾಗಾಗಿ ಅದನ್ನೆಲ್ಲ ಹಾಕ್ತಾಯಿರ್ತೀನಿ. ಹಾಗಾಗಿ ಕೆಲವೆಲ್ಲ ತುಂಬ ಚೆಂದವಾಗಿ ಹೂ ಬಿಡ್ತವೆ, ಅಂದರೆ ದಷ್ಟಪುಷ್ಟವಾಗಿ, ತುಂಬ ನಮ್ಮ ನಿರೀಕ್ಷೆಗೂ ಮೀರಿದ ದೊಡ್ಡ ಅಳತೆಯಲ್ಲಿ ಹೂ ಬರುತ್ತವೆ. ಕೆಲವೊಂದು ಹೂಗಳ ಗಾತ್ರ, ಆಕಾರ ಅಂತೀವಲ್ಲ, ಅದೆಲ್ಲ ಕಡಿಮೆ ಆಗಿರುತ್ತೆ. ಅವುಗಳನ್ನು ಸೂಕ್ಷ್ಮ ಗಮನಿಸಿ ಒಂದೊಂದು ಲೇಯರ್ಗೆ ದೊಡ್ಡದನ್ನು ಇಟ್ಟು ಒಂದೊಂದು ಲೇಯರ್ಗೆ ಚಿಕ್ಕದೇ ಇಟ್ಟು ನಾನು ಅಲಂಕಾರ ಮಾಡಿದೆ. ನಿಜಕ್ಕೂ ಒಂಥರ ನನಗೆ ಖುಷಿ ಅನ್ನಿಸ್ತು. ಹೂಗಳ ಈ ಅಲಂಕಾರ ಮಾಡೋದೇ ಖುಷಿ ಆಗುತ್ತೆ. ಅದು ನನಗೆ ಬಾಳೆ ಎಲೆ ಕೂಡ ನನ್ನ ಕೈ ತೋಟದಲ್ಲೇ ಇರೋದ್ರಿಂದ ಬೇರೆ ಯಾವುದ್ರ ಮೇಲೂ ಹಾಕೋದು ತಪ್ಪುತ್ತೆ, ಮತ್ತು ಹೆಚ್ಚು ತಾಜಾ ಆಗಿರುತ್ತೆ ಹೂವು. ಬಾಳೆ ಎಲೆ ಮೇಲೆ ಹಾಕೋದ್ರಿಂದ, ಮತ್ತು ಸೂಕ್ಷ್ಮವಾದ ಹೂಗಳನ್ನು ನಲುಗದಂತೆ ಆ ಬಾಳೆ ಎಲೆ ಕಾಪಾಡುತ್ತೆ, ಹೆಚ್ಚು ಕಾಲ ಉಳ್ಕೊಳ್ಳೋ ಥರ ಮಾಡುತ್ತೆ. ನನಗೆ ಈ ರುದ್ರಾಕ್ಷಿ ಹೂವು ಕೂಡ ತುಂಬ ಬಿಡ್ತು, ಆದರೆ ಟೆರೆಸ್ ಮೇಲೆ ಹಾಕಿದರೆ, ಅದು ಭೂಮಿಯಲ್ಲಿ ಹಾಕಿದರೆ ತುಂಬ ದೊಡ್ಡದಾಗುತ್ತೆ ಗಿಡ. ಟೆರೆಸ್ಸಲ್ಲಿ ಹಾಕಿರೋದ್ರಿಂದ ಯಾಕೋ ಅದು ಹೆಚ್ಚು ನಾನು ನಿರೀಕ್ಷೆ ಮಾಡಿದ ಮಟ್ಟಿಗಿನ ದೊಡ್ಡ ಗಿಡ ಆಗಿ ಬರಲಿಲ್ಲ. ಇದಾಗಿತ್ತು ಇಂದಿನ ವಿಶೇಷ.